ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಕ್ವಿಕ್ಕಾಗಿ ಒಂದು ರೆಸಿಪಿನ ಮಾಡುವ. ಆಲೂ ಗೋಬಿ ಪಲ್ಯ. ಗೋಬಿ ಮತ್ತು ಬಿನಸ್ಸು ಮತ್ತು ಆಲೂನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ಒಲೆ ಹಚ್ಚಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನಾನು 5 ನಿಮಿಷದಲ್ಲೇ ಬೇಯುತ್ತೆ ಅಂತ ಚೆಕ್ ಮಾಡಿದೆ ತೆಗೆದು. ಆದರೆ ಅದು ಬೇಯಿರಲಿಲ್ಲ ಫ್ರೆಂಡ್ಸ್, ಅಂದರೆ ಕುದ್ದಿರಲಿಲ್ಲ. ಅದಕ್ಕೆ ಮತ್ತೆ ಡಕ್ಕಳ ಹಾಕಿ ಮತ್ತೆ 10 ನಿಮಿಷ ಕುದಿಸ್ದೆ. ಕುದೀತು ಚೆನ್ನಾಗಿ, ನೋಡ್ಬೋದು ಚೆನ್ನಾಗಿ ಕುದ್ದಿದೆ ಅನಿಸುತ್ತೆ. ಇವಾಗೆಲ್ಲ ಮುಂದೆ ಬರುತ್ತೆ ನೋಡಿ ವಿಡಿಯೋ, ಅದರಲ್ಲಿ ಕುದ್ದಿರೋದಿದೆ ನೋಡಿ. ಚೆನ್ನಾಗಿ ಕುದೀತಾ ಇದೆಯನ್ನು ತೆಗೆದುಬಿಟ್ಟು ಒಂದು ಪ್ಯಾನ್ ಇಟ್ಟೆ. ಅದಕ್ಕೆ ಆಯಿಲ್ ಹಾಕಿಬಿಟ್ಟು ಅದು ಗರಮ್ ಆದಮೇಲೆ ಅದಕ್ಕೆ ಜೀರಿಗೆ ಮತ್ತು ಈರುಳ್ಳಿ ಮತ್ತು ನಾವು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿ ಅವಾಗೆ ಫ್ರೆಶ್ಶಾಗಿ ಅದನ್ನು ಪೇಸ್ಟ್ ಮಾಡ್ತೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಥರ. ಅದು ಹಾಕಿಬಿಟ್ಟು ಅನ್ನೋದು ಚೆನ್ನಾಗಿ 1 ನಿಮಿಷ ಹುರ್ಕೋಬೇಕು ಫ್ರೆಂಡ್ಸ್. ಇದು ಟೊಮೆಟೊ ಫ್ರೆಂಡ್ಸ್, ಅದಕ್ಕೆ ಉಪ್ಪು, ಅರಿಶಿನ, ಖಾರ ಹಾಕ್ಕೊಳ್ಳಿ. ಉಪ್ಪು ಹಾಕಿಲ್ಲ, ನೆನಪೋಗಿತ್ತು ನೋಡಿ. ಇದನ್ನು ಆಯಿಲಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಹೀಗೆ ಕೈ ಆಡಿಸ್ಕೊಂಡ್ಬಿಟ್ಟು ನಾವು ಕುದಿಸಿದ್ವಲ್ಲ ಗೋಬಿ, ಆಲೂ, ಬಿನಸ್ನ ಅದನ್ನು ತೆಗೆದುಬಿಟ್ಟು ಇದರಲ್ಲಿ ಬಿಡಬೇಕು ಫ್ರೆಂಡ್ಸ್, ಪ್ಯಾನಲ್ಲಿ ನೋಡಿ. ಚೆನ್ನಾಗಿದೆ. ಇದನ್ನು ಪೂರಿ ಜೊತೆ ಮತ್ತು ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಜೋಳದ ರೊಟ್ಟಿ ಜೊತೆನೂ ತಿನ್ಬೋದು, ಆದರೆ ನಾವಿವತ್ತು ಚಪಾತಿ ಮಾಡಿದ್ವಿ, ಅದಕ್ಕೆ ಈ ಪಲ್ಯನ ಮಾಡ್ತಾಯಿದ್ದೀವಿ ನೋಡಿ. ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಉಪ್ಪು ಹಾಕಿರಲಿಲ್ಲಲ್ಲ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಹಿಂಡಿ ಹಾಕಬೇಕು ಫ್ರೆಂಡ್ಸ್. ನಿಮ್ಮ ಕಡೆ ಎಲ್ಲ ಸಾಗುಗೆ ಹಿಟ್ಟು ಹಾಕ್ತೀರಾ, ನಾವು ಹಿಂಡಿ ಹಾಕ್ತಾಯಿದ್ದೀವಿ. ಇದು ಕಾಯಿ ಹಿಂಡಿ ಫ್ರೆಂಡ್ಸ್. ಶೇಂಗಾನ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಕೊಟ್ಟಿರೋ ಕಾಯಿ ಹಿಂಡಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯಿಸಿ ಫ್ರೆಂಡ್ಸ್. ಲಾಸ್ಟಲ್ಲಿ ಇದಕ್ಕೆ ಕಸೂರಿ ಮೇಥಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದ್ರೆ ಕಸೂರಿ ಮೇಥಿ ಹಾಕ್ಕೊಳ್ಳಿ, ಬೇಕಿದ್ದರೆ ಕೊತ್ತಂಬರಿನ ಹಾಕ್ಕೊಳ್ಳಿ. ಯಾಕಂದರೆ ನಾವು ಕೊತ್ತಂಬರಿನ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀವಲ್ಲ ಶುಂಠಿ ಬೆಳ್ಳುಳ್ಳಿ ಜೊತೆ, ಅದಕ್ಕೆ ಹಾಕಿರಲಿಲ್ಲ ನೋಡಿ. ಎಷ್ಟು ಚೆನ್ನಾಗಿದೆ. ಕಸೂರಿ ಮೇಥಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ತಿನ್ನೋಕೆ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ತಿನ್ನಿಸಿ ಎಂಜಾಯ್ ಮಾಡಿ, ಪೂರಿ ಜೊತೆ ಚಪಾತಿ ಜೊತೆ ಅಲ್ವಾ, ಚೆನ್ನಾಗಿರುತ್ತೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.